ಎಂಇಎಸ್ ನಿಷೇಧಕ್ಕೆ ಭಾರಿ ಒತ್ತಡ ಕೇಳಿ ಬರ್ತಾ ಇದೆ. ಬೆಂಗಳೂರಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಎಂಇಎಸ್ ಅನ್ನ ನಿಷೇಧ ಮಾಡಲೇಬೇಕು. ಯಾಕಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ನಡೀತಾ ಇರುವಂತಹ ಘಟನೆಗಳು, ಕನ್ನಡ ಬಾವುಟಕ್ಕೆ ಬೆಂಕಿ ಇಟ್ಟ ಪ್ರಕರಣ ಆಗಿರಬಹುದು ಅಥವಾ ಬೇರೆ ಬೇರೆ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಘಟನೆಗಳಿಗೆ, ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ಕಾರಣಕ್ಕಾಗಿ ಎಂಇಎಸ್ ಅನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಹಲವು ಕನ್ನಡ ಪರ ಸಂಘಟನೆಗಳು ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ವು. ಬೆಂಗಳೂರಿನಿಂದ ಬೆಳಗಾವಿಗೆ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದು, ಕರವೇ ಗಜಸೇನೆಯಿಂದ ಬೃಹತ್ ಬೈಕ್ ಜಾಥಾವನ್ನ ನಡೆಸಲಾಗಿದೆ. ಬಂದ್ಗೆ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು ಅಂತ ಹೇಳಿ ಎಲ್ಲರೂ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಿಂದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆವರೆಗೂ ಪಾದಯಾತ್ರೆ ನಡೆದಿದ್ದು, ಆ ಪಾದಯಾತ್ರೆ ಮೂಲಕ ಜಾಥಾವನ್ನು ನಡೆಸಲಾಗ್ತಾ ಇದೆ. ಜಾಥಾದಲ್ಲಿ 200ಕ್ಕೂ ಹೆಚ್ಚು ಕರವೆಯ ಗಜಸೇನೆ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. 100ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್, 50ಕ್ಕೂ ಹೆಚ್ಚು ಬೈಕ್ಗಳ ಮೂಲಕ ಬೃಹತ್ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದ್ದು, ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮಾಲಾರ್ಪಣೆಯ ನಂತರ ಬೆಳಗಾವಿಯತ್ತ ಈ ಜಾಥಾ ಮುಖ ಮಾಡಿದೆ. 31ನೇ ತಾರೀಕು ಬಂದ್ ಅನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ಸಪೋರ್ಟ್ ಅನ್ನ ಕೂಡ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವುದೇ ಕಾರಣಕ್ಕೂ ಬಂದ್ ಆಗೇ ಆಗುತ್ತಾ, ನಿಲ್ಲಲ್ವಾ ಅನ್ನೋ ಮಾತಿಗೆ ಖಂಡಿತವಾಗ್ಲೂ ನಿಲ್ಲಲ್ಲ, ಹಾಗೆ ಆಗತ್ತೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಹಾಗೂ ಸಾರಾ ಗೋವಿಂದ್ ಅವರು ಹೇಳಿದ್ದಾರೆ. ಡಿಸೆಂಬರ್ 31ನೇ ತಾರೀಕು ಕರ್ನಾಟಕ ಬಂದ್ಗೆ ಈಗಾಗಲೇ ಸಂಘಟನೆಗಳೆಲ್ಲ ಕೂಡ, ಕನ್ನಡ ಪರ ಸಂಘಟನೆಗಳೆಲ್ಲ ಕೂಡ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರಿನಾದ್ಯಂತ ಎಲ್ಲ ಕೂಡ ಬಂದ್ಗೆ ಬೆಂಬಲ ಕೊಡಿ ಅಂತ ಹೇಳಿ ಈಗಾಗಲೇ ಎಲ್ಲ ರೋಡ್ ಶೋ ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಮುಖಂಡರಾದಂಥ ವಾಟಾಳ್ ನಾಗರಾಜ್ ಅವರು ಇದ್ದಾರೆ. ಸರ್, ಕೆಲ ಸಂಘಟನೆಯವರು ನಾವು ನೈತಿಕ ಬೆಂಬಲ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳಕ್ ಬಯಸ್ತೀರಾ? ನಮಗೆ ನೈತಿಕ ಬೆಂಬಲ ಬೇಡ, ಅವರೇ ಇಟ್ಕೊಳ್ಳಿ. ಅವ್ರ ಮನೆ ಒಳಗೆ ಅವರು ದೊಡ್ಡದಾಗಿ ಭಾಳ ಬಾಗಿಲಾಕಿ ಅಲ್ಲಿ ಇಟ್ಕೊಳ್ಳಿ. ನೈತಿಕ ಬೆಂಬಲ ಬೇಕಾಗಿಲ್ಲ, ಬಹಿರಂಗವಾಗಿ ಬೆಂಬಲಕ್ಕೆ ಬರಲೇಬೇಕು. ಇದು ಕನ್ನಡಿಗರ ಪ್ರಶ್ನೆ. ಕನ್ನಡ ಬಾವುಟಕ್ಕೆ ಬೆಂಕಿ ಬಿದ್ದಿದೆ. ಸಂಗೊಳ್ಳಿ ರಾಯಣ್ಣನ ಮುರಿದಾಕಿದ್ದಾರೆ, ಬಸವಣ್ಣನಿಗೆ ಬಸ್ಸಿ ಬಡಿದಿದ್ದಾರೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು, ಅದರಲ್ಲಿ ಬೇರೆ ಪ್ರಶ್ನೆ ಇಲ್ವೇ ಇಲ್ಲ. ಆ ದೃಷ್ಟಿಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ, ಬಹಳ ಕೂಡಲೇ ನೀವು ನಿಷೇಧ ಮಾಡಿ. ನೀವು 29ರೊಳಗೆ ಗಡಿ ಕೊಟ್ಟಿದ್ವಿ ಅವ್ರಿಗೆ, ಗಡುವು 29ರೊಳಗೆ ಅವರು ನಿಷೇಧ ಮಾಡಿದ್ರೆ ನಾವು 31ರ ಬಂದನ್ನ ಹಿಂದೆ ಪಡಿತೀವಿ. ಬಂದ್ ದಿನಾಂಕ ಏನಾದರೂ ಬದಲಾವಣೆ ಆಗ್ಬೋದಾ ಕೊನೆ ಕ್ಷಣದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ರಿ? ಯಾವ ಕಾರಣಕ್ಕೂ ಬದಲಾವಣೆ ಇಲ್ಲ. 31ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ವರೆಗೆ ಬಂದು, ಬೆಳಿಗ್ಗೆ 10:30 ಗಂಟೆಗೆ ಟೌನ್ ಹಾಲಿಂದ ಕೆಂಪೇಗೌಡ ರೋಡ್, ಕೆಂಪೇಗೌಡ ಬಸ್ ನಿಲ್ದಾಣ, ಆನಂದರಾವ್ ಸರ್ಕಲ್, ಫ್ರೀಡಂ ಪಾರ್ಕ್ ಭಾರಿ ಮೆರವಣಿಗೆ. ಸರ್, ಕೆಲ ಸಂಘಟನೆಗಳು ನಾವು ಬಂದಿಗೆ ಬರದೇ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಸರ್, ಏನ್ ಹೇಳ್ತೀರಾ ಸರ್ ಅವ್ರಿಗೆ? ಈಗ ಬಂದಕ್ಕೆ ಬನ್ನಿ ಅಂತ ಕರೆಯೋದು ನಮ್ದು, ಅವರು ಬರೋದು ಅವ್ರಿಗೆ ಸೇರದ್ದು. ಖಂಡಿತ ಬನ್ನಿ ಅಂತ ಈಗಲೂ ಕರಿತೀವಿ. ದಯವಿಟ್ಟು ಬನ್ನಿ. ಕನ್ನಡಿಗರಿಗೆ ಇದು ಗಂಭೀರವಾದ ಪ್ರಶ್ನೆ. ಆ ದೃಷ್ಟಿಯಿಂದ ಬರಲೇಬೇಕವರು. ಯಾವುದೇ ವಿಚಾರಗಳನ್ನ ಬದಿಗೊತ್ತಿ ಬಂದಿಗೆ ಬೆಂಬಲ ಕೊಡಬೇಕು, ನಮ್ಮ ಜೊತೆಲಿ ಬರಲೇಬೇಕು. ಬನ್ನಿ ಈ ಬಗ್ಗೆ ಮಾತಾಡ್ಲಿಕ್ಕೆ ಸಾರಾ ಗೋವಿಂದ್ ಅವರು ಕೂಡ ಇದ್ದಾರೆ. ಸರ್, ಈಗ ಯಶ್ ಸೇರಿದಂತೆ ಬೇರೆ ಬೇರೆ ನಟರು ಬಂದ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ತಾವು ಏನು ಹೇಳ್ತೀರಾ ಸರ್? ನೋಡಿ, ಅವತ್ತು ರಾಜ್ಕುಮಾರ್ ಅವರು ಬೀದಿಗೆ ಒಬ್ಬ ಕಲಾವಿದನಾಗಿ ಬೀದಿಲಿಗೆ ಬಂದು ಸುಮಾರು 30 ದಿನಗಳ ಕಾಲ ಹೋರಾಟ ಮಾಡಿದ್ರು. ಇವರಿಗೆ 12 ದಿನ ಹೋರಾಟ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಯಾವ ರೀತಿ ಯಾರನ್ನ ಹೆಂಗೆ ನಂಬಬೇಕು? ನಾನು ಕೇಳ್ತಾ ಇರೋದಿಷ್ಟೇ, ಕನ್ನಡದ ಮನೆಗೆ ಬೆಂಕಿ ಬಿದ್ದಿದೆ. ಇಂಥ ಸಂದರ್ಭದಲ್ಲಿ ನೀವು ನೈತಿಕ ಬೆಂಬಲ ಅದು ಇದು ಹೇಳಬಾರ್ದು. ಇದು ಗೌರವ ಅಲ್ಲ. ನೀವೆಲ್ಲರೂ ಕೂಡ ಜನ ನಿಮ್ಮನ್ನ ಸೆಲಿಬ್ರಿಟೀಸ್ ಅಂತ ಕರೀತಾರೆ, ಅದನ್ನು ಉಳಿಸ್ಕೊಳ್ಳಿ. ಯಾಕಂದ್ರೆ ಮುಂದಿನ ಹೋರಾಟ ನೀವೇ ಮಾಡಬೇಕು. ಬಂದ್ ಮಾಡಿದ್ರೆ ನಮ್ಮವರಿಗೆ ಲಾಸ್ ಆಗತ್ತಲ್ಲ ಅಂತ ನೋಡಿ, ಬಂದ್ ಮಾಡಿದ್ರೆ ನಮ್ಮವ್ರಿಗಲ್ಲ, ಇದು ಗೊತ್ತಾಗಬೇಕು. ಎಂಇಎಸ್ ನವರ ಪುಂಡಾಟ ಅಡಗಬೇಕು. ನಾವೆಲ್ಲ ಕನ್ನಡಿಗರು ಒಂದಾಗಿದ್ದೀವಿ, ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಒಂದು ಶಕ್ತಿ ಪ್ರದರ್ಶನ. ಯಾವುದೇ ಕೊನೆ ಪ್ರಶ್ನೆ, ಬಂದ್ ದಿನ ಏನಾದ್ರೂ ಕೊನೆ ಕ್ಷಣದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತೆ? ಯಾಕಂದ್ರೆ ಆ ಮಾತು ಕೇಳಿ ಬರ್ತಾ ಇತ್ತು. ಅಲ್ಲ, ಬಂದು ನಿಶ್ಚಿತ 31ನೇ ತಾರೀಕು. ಇದು ಸರ್ಕಾರಕ್ಕೆ ಬಿಟ್ಟಿದ್ದು. ಸರ್ಕಾರ ಒಂದು ಮಾತುಕತೆ ಆಡಿದ್ರೆ, ಇವತ್ತು ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ ನಾವು ಅವ್ರ ಜೊತೆ ಮಾತಾಡ್ತೀವಿ ಅಂತ. ಅಲ್ಲಿ ಮಾತಾಡಿದಾಗ ನಮಗೆ ಸಮಾಧಾನ ಆದರೆ ನಾವು ಬಂದನ್ನ ವಾಪಸ್ ತಗೋತೀವಿ.
ಇದು ಕನ್ನಡಪರ ಸಂಘಟನೆಗಳ ಹೋರಾಟಗಾರರು ಮಾತು. ವಾಟಾಳ್ ನಾಗರಾಜ್ ಅವರು ಕೂಡ ಮತ್ತು ಸಾರಾ ಗೋವಿಂದ್ ಅವರು ಇಬ್ಬರು ಕೂಡ ಇದು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕು, ಇದು ಯಾರ ಸಲುವಾಗಿ ಮಾಡ್ತಿದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬ ಕನ್ನಡಿಗರು ಕೂಡ ಅರ್ಥ ಮಾಡ್ಕೊಂಡು ಬಂದ್ಗೆ ಸಹಕಾರ ಕೊಡಿ ಅಂತೇಳಿ ಮನವಿಯನ್ನ ಮಾಡ್ಕೋತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಕರ್ನಾಟಕ ಬಂದ್ಗೆ ನಮ್ಮ ನೈತಿಕ ಬೆಂಬಲ ಇದೆ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪುಂಡರ ವಿರುದ್ಧ ಸರ್ಕಾರ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಅಂತ ಸಿದ್ದರಾಮಯ್ಯ ಒತ್ತಾಯವನ್ನ ಮಾಡಿದ್ದಾರೆ. ನಮ್ಮದು ನೈತಿಕ ಬೆಂಬಲ ಇದೆ. ಯಾಕಂದ್ರೆ ಅಲ್ಲಿ ಒಂದ್ಸಾರಿ ಕನ್ನಡ ಬಾವುಟ ಸುಟ್ಟಾಕಿದ್ದಾರೆ. ಆಮೇಲೆ ಛತ್ರಪತಿ ಶಿವಾಜಿ ಮತ್ತೆ ಸಂಗೊಳ್ಳಿ ರಾಯಣ್ಣ ಇವ್ರ ಮೂರ್ತಿಗಳಿಗೆ ವಿರೂಪಗೊಳಿಸಿದ್ದಾರೆ. ಮತ್ತೆ ಬಾವುಟ ಸುಟ್ಟಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದು ಪುಂಡಾಟಿಕೆ ಜಾಸ್ತಿ ಆಗೋದು. ಸರ್ಕಾರ ಬರೀ ಅವ್ರ ಜೊತೆ ಮಾತಾಡ್ತೀವಿ ಅಂದ್ರೆ ಆಗೋದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಒಂದು ನಿಯೋಗ ಹೋಗಿ ಅವ್ರಿಗೆ ಎಚ್ಚರಿಕೆ ಕೊಡಿಸ್ಬೇಕು. ನಾವು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ವಾಸ ಮಾಡ್ತಕ್ಕಂಥವ್ರು, ಫೆಡರಲ್ ಸ್ಟ್ರಕ್ಚರ್ನ ಒಪ್ಕೊಂಡಿರ್ತಕ್ಕಂಥವ್ರು. ಯಾರೋ ತಿಳಿಗೇಡಿಗಳು ಅವರು ಈ ಥರ ಮಾಡೋದಾದರೆ ಅವತ್ತವರಿಗೆ ಕಠಿಣವಾದಂಥ ಶಿಕ್ಷೆ ವಿಧಿಸಬೇಕಾಗ್ತದೆ. ಅದು ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ, ಬೇರೆ ರಾಜ್ಯದಲ್ಲಿ. ನಮ್ಮ ರಾಜ್ಯದಲ್ಲಿ ನಡೆದವರಿಗೆ ನಮ್ಮ ಸರ್ಕಾರ ಶಿಕ್ಷೆ ಕೊಡಬೇಕು. ಬೇರೆ ರಾಜ್ಯದಲ್ಲಿ ಹೋಗಿ ಕೇಂದ್ರ ಸರ್ಕಾರಕ್ಕೆ ನಾವು ನಿರ್ಣಯ ಮಾಡಿದ್ದೀವಿ, ಖಂಡನ ನಿರ್ಣಯ ಪಾಸ್ ಮಾಡಿದ್ದೀವಿ ಅಸೆಂಬ್ಲಿನಲ್ಲಿ. ಅದನ್ನು ತಗೊಂಡೋಗಿ ಚೀಫ್ ಮಿನಿಸ್ಟ್ರು ಒಂದು ನಿಯೋಗ ಹೋಗಿ ಪ್ರೈಮ್ ಮಿನಿಸ್ಟರ್ ಜೊತೆ ಕೂತ್ಕೊಂಡು ಎಚ್ಚರಿಕೆ ಕೊಡಿಸ್ಬೇಕು ಮಹಾರಾಷ್ಟ್ರ ಸರ್ಕಾರಕ್ಕೆ. ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಜೊತೆಗೂ ಕೂಡ ಎಚ್ಚರಿಕೆ ಮಾತಾಡಬೇಕು. ಬರೀ ಬಾಯಿ ಮಾತಿನಲ್ಲಿ ಈಶ್ವರಪ್ಪ ಹೇಳಿದ್ರಲ್ಲ, ಗುಂಡಿಟ್ಕೊಳ್ಬೇಕು, ಚಿಂದಿ ಮಾಡ್ಬಿಡ್ತೀವಿ, ಅವೆಲ್ಲ ಪದಗಳು ಬಳಸೋದ್ರಿಂದ ಆಗೋದಿಲ್ಲ. ಅದು ಸಂವಿಧಾನ ರೀತಿ ಕೆಲಸ ಮಾಡಬೇಕು.